ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ. ಇಲ್ಲಿ ನೋಡ್ರಿ, ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಪ್ರತಿ ವರ್ಷದ ಥರನ ಈ ವರ್ಷವೂ ಮಕ್ಕಳನ್ನ ಕರ್ಕೊಂಡು ನಾನು ನಮ್ಮ ಮನೆಯವರು ಸ್ವಿಮ್ಮಿಂಗ್ ಪೂಲಿಗೆ ಬಂದಿದ್ವಿ. ಅದು ನಮ್ಮ ದಾವಣಗೆರೆಯಲ್ಲಿರೋಂಥ MCC B ಬ್ಲಾಕ್ನಲ್ಲಿರೋಂಥ ಗಾಂಜಿ ವೀರಪ್ಪ ಸ್ಮಾರಕ ಈಜುಕೊಳ ಅಂತ ಹೇಳಿ ಇಲ್ಲಿಗೆ ಮಕ್ಕಳನ್ನ ಕರ್ಕೊಂಡು ಬಂದಿದ್ವಿ. ಇಲ್ಲಿಗೆ ಮಕ್ಕಳನ್ನ ಕರ್ಕೊಂಡು ಬಂದಾದಮೇಲೆ ಇಲ್ಲಿರೋವಂಥ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನ ನಮ್ಮ ದಾವಣಗೆರೆ ಜನತೆಗೆ ತಿಳಿಸಿದ್ರೆ ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಏನಪ್ಪ ಆ ಒಂದು ಇನ್ಫಾರ್ಮೇಷನ್ ಅಂತಂದರೆ, ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳಿಗೆ ಇಲ್ಲಿ ಸ್ವಿಮ್ಮಿಂಗ್ ಕೋಚಿಂಗ್ನ ಕೊಡ್ತಾ ಇದ್ದಾರೆ. ಆಮೇಲೆ ಸ್ವಿಮ್ಮಿಂಗ್ ಕೋಚಿಂಗ್ ಜೊತೆಗೇ ಈಗ ಮಕ್ಕಳು ಹಾಗೇನಾದರೂ ಬಂದು ಸ್ವಿಮ್ಮಿಂಗ್ ಪೂಲಲ್ಲಿ ಅವರು ಸ್ವಿಮ್ ಮಾಡೋದು, ಆಟ ಆಡೋದು, ಈ ರೀತಿ ಎಲ್ಲ 1 ಅವರ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಇಲ್ಲಿ ಒಂದು ಫುಲ್ ಇನ್ಫಾರ್ಮೇಷನ್ನಿಂದು ನಾನು ಲಾಸ್ಟಲ್ಲಿ ಒಂದು ಫೋಟೋ ಹಾಕೇನಿ, ಕ್ಲಿಪ್ ಹಾಕೇನಿ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಅದರಲ್ಲಿರೋಂಥ ಇನ್ಫಾರ್ಮೇಷನ್ನ ತಿಳ್ಕೊಂಡು ನೀವು ಯಾರಾದರೂ ಸ್ವಿಮ್ಮಿಂಗ್ ಕೋಚಿಂಗಿಗೆ ಸೇರಿಸೋರಿದ್ರೆ, ಆಮೇಲೆ ಹಾಗೇನಾದರೂ ಹೋಗಿ ಮಕ್ಕಳಿಗೆ ಆಟ ಆಡಿಸ್ಕೊಂಡು ಬರೋರಿದ್ರೆ ಯಾವ ಟೈಮಿಂಗ್ಸಿಗೆ ಹೋಗಬೇಕು ಅನ್ನೋದನ್ನು ಇದರಲ್ಲಿ ಲಾಸ್ಟಲ್ಲಿ ಐತಿ. ಮೊಬೈಲ್ ನಂಬರ್ ಐತಿ, ಕಾಲ್ ಮಾಡಿ ನೀವು ಇನ್ಫಾರ್ಮೇಷನ್ನ ತಿಳ್ಕೊಬೋದು. ಇನ್ನೊಂದೇನಪ್ಪ ಅಂತಂದ್ರೆ, 15 ವರ್ಷದ ಒಳಗಿರೋಂಥ ಮಕ್ಕಳಿಗೆ ಇಲ್ಲಿ 40 ರೂಪೀಸು ಎಂಟ್ರೆನ್ಸ್ ಫೀ. ಆಮೇಲೆ 15 ಇಯರ್ಸಿಂದ ಮೇಲೆ ಇರೋ ದೊಡ್ಡವರಿಗೆ ಇಲ್ಲಿ 60 ರೂಪೀಸ್ ಇರ್ತೈತಿ 1 ಅವರಿಗೆ. ಒಂದು 3/4 ಗಂಟೆ ಅಷ್ಟೇ ಸ್ವಿಮ್ಮಿಂಗ್ ಮಾಡೋಕ್ಕೆ ಬಿಡ್ತಾರೆ. ಆಮೇಲೆ 1/4 ಗಂಟೆ ಶವರ್, ಸ್ನಾನ, ಆಮೇಲೆ ಬಟ್ಟೆ ಎಲ್ಲ ಚೇಂಜ್ ಮಾಡೋಕ್ಕೆ ಅದಕ್ಕೆಲ್ಲ ಟೈಮಿಂಗ್ಸ್ ಕೊಡ್ತಾರೆ. ಒಟ್ಟು 1 ಅವರ್. ಆಮೇಲೆ ಇಲ್ಲಿ ಕಾಸ್ಟ್ಯೂಮ್ ಡ್ರೆಸ್ ಯಾವ ಥರ ಹಾಕ್ಕೊಂಡು ಹೋಗ್ಬೇಕಪ್ಪ ಅಂತಂದರೆ, ನೀವು ಈ ಪಾಲಿಸ್ಟರ್ ಬಟ್ಟೆ ಬರ್ತದಲ್ಲ ಆ ರೀತಿ ನೀವು ಮಕ್ಕಳಿಗೆ ಅದನ್ನ ವೇರ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲ ಅಂತಂದರೆ ಅಲ್ಲೇ ಅವರು ಮತ್ತೆ 60 ರೂಪೀಸು ಇಲ್ಲ ಅಂದರೆ 40 ರೂಪೀಸ್ ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಇಸ್ಕೊಂತಾರೆ ಬಾಡಿಗೆ ಅಂತ ಹೇಳಿ. ಇಲ್ಲ ಅಂತಂದರೆ ನೀವು ಹೊಸದನ್ನೇ ತಗೋಬೇಕಪ್ಪ ಅಂತಂದ್ರೆ ಮತ್ತೆ 300 ಇಲ್ಲಾಂದರೆ 350 ರೂಪೀಸ್ನ ನೀವು ಪೇ ಮಾಡ್ಬೇಕಾಗತ್ತೆ. ಹಾಗಾಗಿ ನೀವು ಹೋಗೋರಾದ್ರೆ ದಯವಿಟ್ಟು ಪಾಲಿಸ್ಟರ್ ಬಟ್ಟೆ ಇರೋಂಥ ಒಂದು ಡ್ರೆಸ್ನ ಮಕ್ಕಳಿಗೆ ತಗೊಂಡು ಹೋಗಿರ್ರಿ. ಇಲ್ಲಿ ಸ್ವಿಮ್ಮಿಂಗ್ ಕೋಚಿಂಗಿನ ಬಗ್ಗೆ ಅಂತಂದ್ರೆ ಬೆಳಗ್ಗೆ 6 ಗಂಟೆಯಿಂದನೇ ಸ್ಟಾರ್ಟ್ ಆಗ್ತೈತಿ ಬ್ಯಾಚಸ್ಸು ಅಂತ ಹೇಳ್ತಾರೆ. ಅದು ಲಾಸ್ಟಲ್ಲಿ ಐತಿ ಕ್ಲಿಪ್ಪು. ನೀವು ಇನ್ಫಾರ್ಮೇಷನ್ನ ನೋಡ್ಕೊಂಡು ನೀವು ಹೋಗ್ಬೋದು. ಹಳ್ಳಿ ಕಡೆಗೆ ಅಂತಂದರೆ ಅವಾಗೆಲ್ಲ ಕೆರೆ, ನದಿ, ಆಮೇಲೆ ಬಾವಿ ಎಲ್ಲ ಇರ್ತಿದ್ವು ಆವಾಗಿನ ಇದ್ರಾಗ. ಈಗಾದರೂ ಹಳ್ಳಿ ಕಡೆಗೆಲ್ಲ ಕೆರೆ, ನದಿ ಎಲ್ಲ ಇರ್ತಾವೆ ಹಳ್ಳಿ ಮಕ್ಕಳಿಗೆ. ಈ ನಮ್ಮ ಸಿಟಿಯಾಗಿ ಬೆಳೆದಂಥ ಮಕ್ಕಳಿಗೆ ಇವೆ ಕೆರೆ, ಇವೆ ನದಿ. ಹಾಗಾಗಿ ವರ್ಷಕ್ಕೆ 1 ಸಲನಾದರೂ ಈ ರೀತಿ ಸಮ್ಮರ್ ಟೈಮ್ನಾಗ ಮಕ್ಕಳಿಗೆ ಒಂದು 3ರಿಂದ 4 ಸಲ ಈ ರೀತಿ ಕರ್ಕೊಂಡು ಹೋಗಿ ಬಂದ್ರೆ ಅವ್ರಿಗೂ ಏನೋ ಒಂದು ಚೇಂಜಸ್ಸು. ಆಮೇಲೆ ಅವ್ರಿಗೂ ಸ್ವಲ್ಪ ಈ ಸ್ವಿಮ್ಮಿಂಗ್ ಕಲಿಸ್ಬಿಟ್ರೆ ಇವತ್ತಲ್ಲ ನಾಳೆ ಯಾವತ್ತಾದರೂ ಒಂದು ಸಲ ಹೆಲ್ಪ್ ಆಗೇ ಆಗ್ತೈತಿ ಅನ್ನೋ ಒಂದು ಉದ್ದೇಶಕ್ಕೆ ಮಕ್ಕಳಿಗೆ ಈಜೋದನ್ನು, ಸ್ವಿಮ್ಮಿಂಗ್ ಮಾಡೋದನ್ನು ಕಲಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಫ್ರೆಂಡ್ಸ್, ನನ್ನ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದ್ರೆ, ಆಮೇಲೆ ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ. ಮತ್ತು ಇದೇ ಥರ ಮುಂದಿನ ವಿಡಿಯೋದಾಗ ಸಿಗೋಣ್ರಿ ಫ್ರೆಂಡ್ಸ್. ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಇನ್ಫಾರ್ಮೇಷನ್ ಎಲ್ಲ ಸಿಗ್ತೈತಿ. ಆಮೇಲೆ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಆಮೇಲೆ ಫ್ಯಾಮಿಲಿ ಮೆಂಬರ್ಸಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಇದರಿಂದ ಅವ್ರಿಗೂ ಹೆಲ್ಪ್ ಆಗ್ಬೋದು. ಆಮೇಲೆ ಹೊಸದಾಗಿ ಯಾರಾದರೂ ನನ್ನ ಈ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕೊಟ್ಟರೆ ನಾನು ರೀಸೆಂಟಾಗಿ ಹಾಕೋವಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಫಸ್ಟ್ ನಿಮ್ಮ ಮೊಬೈಲಿಗೆ ಬರ್ತೈತಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ್ರಿ. ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.